వచ్చింది కదా అవకాశం, ఓ మంచి మాట అనుకుందా, ఎందుకు ఆలస్యం, అందరినీ రమ్మందా. ಮನೆ ಕೆಲಸ ಮಕ್ಕಳು ಇದೇ ಆಗೋಗಿದೆ. ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ, ಇದಕ್ಕೆಲ್ಲ ಬಂದು ಕೆಲಸ ಇದೆ ಆಗ್ತಿತ್ತು. ಬಟ್ ಇವತ್ತು ಹೆಂಗಿದೆ ಮೈಂಡ್ ಕೂಲ್ ಅನ್ನಿಸ್ತಾ ಇದೆ. ನಿಜ ಇದೇ ತರ ಮಾಡ್ತಾರೆ, ಎಂಜಾಯ್ ಮಾಡೋಣ. ಗರ್ಲ್ಸು ಬಾಯ್ಸು ಅನ್ನೋದು ಏನೂ ಇಲ್ಲ, ಭೇದ ಭಾವ ಎಲ್ಲರೂ ಒಗ್ಗಟ್ಟಾಗಿ ತುಂಬಾ ಚೆನ್ನಾಗಿದೆ. ಆದ್ರೆ ನಮ್ಗೆ ನೆಟ್ ದಿನ ಇದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. సంగీతంలో రాకపోతే ఏం లోట, సంతోషంలో హైలేస అంటే ఏదో పొరపాట. ಕಾಲೇಜ್ ಡೇಸ್ ಆಟ ಆಡಿದ್ರು, ಮತ್ತೆ ವಾಪಸ್ ಈಗ ಆಟ ಆಡಿ ತುಂಬಾ ಬರೀ ಎಕ್ಸರ್ಸೈಸ್ ಮಾಡಿಸ್ತಾರೆ ಹಂಗೆ ಅನ್ಕೊಂಡಿದ್ದೆ. ಬಟ್ ಈಗ ಬಂದಾದ್ಮೇಲೆ ಫುಲ್ ಫ್ಯಾಮಿಲಿ ಜೊತೆ ಎಷ್ಟು ಕಂಫರ್ಟಬಲ್ ಆಗಿದ್ದು ಅಷ್ಟೇ ಕಂಫರ್ಟಬಲ್ ಆಗಿದ್ವಿ, ಅಷ್ಟೇ ಎಂಜಾಯ್ ಮಾಡಿದ್ವಿ. ಇಷ್ಟು ಎಂಜಾಯ್ ಮಾಡಿದ್ದೀಗ ಅನ್ಸುತ್ತೆ, ಬಟ್ ಈಗ ತುಂಬಾ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಆಲ್. ಲಕ್ಷ್ಮಿ ಅಂತ ನಾನು ಆಕ್ಚುಲಿ ಇದೇ ಫಸ್ಟ್ ಟೈಮ್ ಇಲ್ಲಿ ಟರ್ಫ್ ಅಟೆಂಡ್ ಮಾಡಿದ್ದು. ಇಷ್ಟು ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲ ಇವೆಂಟ್ಸ್ ಅಲ್ಲೂ ಎಂಜಾಯ್ ಮಾಡುವಾಗ ಅನಿಸ್ತಿತ್ತು. ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಮಾಡ್ತಾ ಇದ್ವಲ್ವಾ, ಅಷ್ಟು ಅನಿಸ್ತಾ ಇರ್ಲಿಲ್ಲ. ಇದು ಒಂದು ಫ್ರೀ ಎನ್ವಿರಾನ್ಮೆಂಟ್ ಅಲ್ಲಿ ಸ್ಪೋರ್ಟ್ಸ್ ಎಲ್ಲ ಎಂಜಾಯ್ ಮಾಡೋ ತರ ನನಗೆ ಫೀಲ್ ಬಂತು. ಸ್ಪೋರ್ಟ್ಸ್ ಡೇಗೆಲ್ಲ ಆಡಿದರೆ ತುಂಬಾ ನೆನಪಾಗ್ತಾ ಇದೆ. ಥ್ಯಾಂಕ್ ಯು. ಬಟ್ ಈ ಟರ್ಫ್ ಅಲ್ಲಿ ಫಸ್ಟ್ ಟೈಮ್ ಬಂದು ಫುಲ್ ಫ್ಯಾಮಿಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಬೆಲೂನ್ಸ್ ಗೇಮ್ಸ್ ಎಲ್ಲ ಚೆನ್ನಾಗಿತ್ತು, ಅಂದ್ರೆ ಇಲ್ಲಿ ಸೇಫ್ ಇದೆ ಆಟಗಳಿಗೆ, ಅದೊಂದು ಇಷ್ಟ ಆಗಿದೆ. ಇವಾಗ ನಮ್ಮ ಅಕ್ಕ ನಾವೆಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದು ಆಟ ಆಡಿದ್ದೀವಿ. ಅವಾಗ ಮಕ್ಕಳ ಜೊತೆ ಆಡಿಸ್ತಿದ್ದೆ, ಬಟ್ ನಾನು ಆಡಿರ್ಲಿಲ್ಲ. ಇದು ಫಸ್ಟ್ ಟೈಮ್ 4 ಆಟ ಆಡಿದ್ದೆ. ನಾನು ಅದರಲ್ಲಿ 3ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ತುಂಬಾ ಥ್ಯಾಂಕ್ಸ್. ನಾನು ಮೈಸೂರಿಂದ ಬಂದಿರೋದು ಮಗಳ ಮನೆಗೆ. ಮಗಳು ಫಸ್ಟ್ ಒಂದ್ಸತಿ ಅಲ್ಲೊಂದ್ಸತಿ ಕರ್ಕೊಂಡು ಇಲ್ಲಿ ಕರ್ಕೊಂಡು ತುಂಬಾ ಇಷ್ಟ ಆಯಿತು. ಎಲ್ಲರೂ ಸಂತೋಷವಾಗಿ ಇರ್ಬೇಕಂತ ನಾವು ದೇವರಲ್ಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಆಲ್ ನ್ಯೂಟ್ರಿಷಿಯಸ್ ಫ್ಯಾಮಿಲಿ. ಥ್ಯಾಂಕ್ ಯು सो मच. के साथ में 20 डेज होगा और इस खेल के मैदान में मैं फर्स्ट टाइम है और मैं यहाँ पे इतने लोग के साथ मिलकर और मैं दूसरे जगह था मैं ड्यूटी करता हूँ और कितने लोगों के साथ में खेला मिला एंजॉय किया, बहुत अच्छा लगा. थैंकफुल है. ಹಾಯ್ ತೇಜಸ್ವಿನಿ. ತುಂಬ ವರ್ಷಗಳಾಗುತ್ತೆ ಈ ಥರ ಆಟ ಆಡಿ. ನಮಗೆ ತುಂಬ ಇಷ್ಟ ಆಗಿದೆ ಏನಂದರೆ ಬಾಯ್ಸ್ ಗರ್ಲ್ಸ್ ಆ ಥರ ಇಲ್ಲ, ಏಜ್ ಡಿಫ್ರೆನ್ಸ್ ಇಲ್ಲ, ಎಲ್ಲರೂ ಒಂದು ಫ್ಯಾಮಿಲಿ ಥರ ಮಿಂಗಲ್ ಆಗ್ತೀವಿ. ಸೊ ಅದಕ್ಕೆ ಒಂದು 1-2-3 ಮಂತ್ಸ್ ಆಗಿದೆ ಅಷ್ಟೇ. ಬಟ್ ನಾನು ತುಂಬ ಕಲ್ತ್ಕೊಂಡಿದ್ದೀನಿ ಇಲ್ಲಿ ಬಂದಮೇಲೆ. ಸೊ ಗ್ರೂಪಲ್ಲಿ ಇದ್ದರೆ ತುಂಬ ಹೆಲ್ಪ್ಫುಲ್ ಅಂತ ಗೊತ್ತಾಯ್ತು. ಎನರ್ಜಿ ಜೊತೆಯಲ್ಲಿ ಗೆದ್ದಿದ್ದೀವಿ. ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. వచ్చింది కదా అవకాశం,